ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಪವರ್ ಆಫ್ ಟ್ರೂತ್. ನಾನು ಇವತ್ತು ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಗುರುವಾರದಂದು ಲಕ್ಷ್ಮಿಯ ಪೂಜೆಯನ್ನು ಆಚರಿಸ್ಕೊಳ್ತಾ ಇದ್ದೀನಿ. ಈ ಒಂದು ಪೂಜೆಯಿಂದ ದಾರಿದ್ರ್ಯವೂ ನಿವಾರಣೆ ಆಗುತ್ತೆ. ಸ್ಥಿರವಾದ ಲಕ್ಷ್ಮಿ ಮನೆಯಲ್ಲಿ ನೆಲೆಸ್ತಾಳೆ. ಹೊಸಿಲಿನ ಪೂಜೆ ಆದ ನಂತರ ಬಾಗಿಲಿನಲ್ಲಿ ಈ ರೀತಿಯಲ್ಲಿ ಕುಂಕುಮದಿಂದ ಲಕ್ಷ್ಮೀನಾರಾಯಣರ ಪಾದವನ್ನು ಬರಿತಾ ಇದ್ದೀನಿ. ಏಕೆ ಅಂತಂದರೆ ಅವರು ನಮ್ಮ ಮನೆಗೆ ಆವಾಹನೆ ಆಗಲಿ ಅನ್ನೋ ಒಂದು ಭಾವನೆಯಿಂದ ಈ ಒಂದು ಪಾದಗಳನ್ನು ಬರೆದಿದ್ದೀನಿ. ನಂತರ ರಂಗವಲ್ಲಿ ಅಂದರೆ ದೇವರ ಮನೆಯಲ್ಲಿ ಅಷ್ಟದಳ ಲಕ್ಷ್ಮಿಯ ಒಂದು ರಂಗೋಲಿಯನ್ನು ಬಿಟ್ಟಿದ್ದೀನಿ. ಅಷ್ಟಲಕ್ಷ್ಮಿಯರ ಒಂದು ಈ ರಂಗೋಲಿ ಇದು. ನಂತರ ಅಮ್ಮನವರಿಗೆ ಈ ರೀತಿಯಲ್ಲಿ ಅಭಿಷೇಕ ಪೂಜೆಗಳನ್ನೆಲ್ಲ ಅಲಂಕಾರಗಳನ್ನೆಲ್ಲ ಮಾಡಿಕೊಂಡೆ. ನನ್ನ ಮನೆಯಲ್ಲಿ ಈ ಥರ ಅಮ್ಮ ಇರೋದರಿಂದ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಕಳಶ ಸ್ಥಾಪನೆ ಮಾಡಿಕೊಂಡು ಲಕ್ಷ್ಮಿಯನ್ನು ಪೂಜಿಸ್ಬೋದು. ನಂತರ ನೀವು ಈ ಒಂದು ಮಂತ್ರ ಯಾವುದು ಅಂದರೆ ಸಿದ್ಧಲಕ್ಷ್ಮಿಯ ಮಂತ್ರವನ್ನು ಜಪ ಮಾಡೋದ್ರಿಂದ ತುಂಬ ಒಳ್ಳೆಯದು. ನಂತರ 2 ಏಲಕ್ಕಿನ ತಗೊಂಡು ನಾನು ದೀಪಗಳಿಗೆ ಹಾಕ್ತಾಯಿದ್ದೀನಿ. ಈ ಒಂದು ಸುವಾಸನೆ ಏನು ಬರುತ್ತಲ್ಲ, ಇದು ತುಂಬ ಪಾಸಿಟಿವ್ ಎನರ್ಜಿನ ಕೊಡುತ್ತೆ. ಲಕ್ಷ್ಮೀ ಪೂಜೆಗೆ ಇದು ಒಂದು ವಿಶೇಷವಾಗಿದೆ. ನಂತರ ಅಮ್ಮನವರಿಗೆ ಸುವಾಸನೆ ಭರಿತವಾದಂತಹ ನಾನು ಸೆಂಟನ್ನೆಲ್ಲ ಹಾಕಿದ್ದೀನಿ. ಯಾಕೆ ಅಂದರೆ ಆ ಒಂದು ಸ್ಮೆಲ್ಲಿಂದ ಅಮ್ಮನವರು ತುಂಬ ಖುಷಿಯಾಗುತ್ತೆ. ಮಹಾಲಕ್ಷ್ಮಿ ಮತ್ತು ಕುಬೇರ ಆವಾಹನೆ ಆಗುತ್ತೆ. ಮತ್ತು ಶಂಖವನ್ನು ನಾನು ಪೂಜಿಸಿದ್ದೀನಿ. ಇದು ಸಹ ತುಂಬ ಪಾಸಿಟಿವ್ ಎನರ್ಜಿಯನ್ನು ಕೊಡೋದ್ರಿಂದ ಶಂಖನ ಪೂಜಿಸೋದು ವಿಶೇಷವಾಗಿದೆ ಈ ಒಂದು ಮಾರ್ಗಶಿರ ಮಾಸದ ಗುರುವಾರದಂದು. ನಂತರ ಅಮ್ಮನವರಿಗೆ ನೈವೇದ್ಯಕ್ಕೆ ನಾನು ಬೆಲ್ಲದನ್ನವನ್ನು ಮಾಡ್ಕೊಳ್ತಾ ಇದ್ದೀನಿ. ನಂತರ ಈ ಪೂಜೆಗೆ ಮಂತ್ರ ಬಂದು ಸಿದ್ಧಲಕ್ಷ್ಮಿಯ ಮಂತ್ರ ಸಿಗುತ್ತೆ. ನೀವು ಗೂಗಲಲ್ಲಿ ಹೋಗಿ ಸಿದ್ಧಲಕ್ಷ್ಮಿ ಸ್ತೋತ್ರ ಅಂತ ಹಾಕೋದ್ರಿಂದ ಸಿಗುತ್ತೆ. ಅದನ್ನು ಪಠನೆ ಮಾಡ್ಕೊಳ್ಳೋದು ಒಳ್ಳೆಯದು. ಆ ಒಂದು ಸಿದ್ಧಲಕ್ಷ್ಮಿಯನ್ನು ಪಠನೆ ಮಾಡ್ಕೊಳ್ಳೋದ್ರಿಂದ ದೇವಿ ಲಕ್ಷ್ಮಿಯು ಸ್ಥಿರವಾಗಿ ನಮ್ಮ ಮನೆಯಲ್ಲಿ ನೆಲೆಸ್ತಾಳೆ. ನಂತರ ನಾನು ಮಾಡಿಕೊಂಡಿರುವಂಥ ಈ ಬೆಲ್ಲದನ್ನವನ್ನು ಅಮ್ಮನಿಗೆ ನೈವೇದ್ಯವಾಗಿ ಕೊಡ್ತಾಯಿದ್ದೀನಿ. ಮೊದಲಿಗೆ ನಾನು ಬರೀ ಅಮ್ಮನವರಿಗೆ ನೈವೇದ್ಯವನ್ನು ಕೆಳಗಡೆ ಇಟ್ಟು ಬ್ರಹ್ಮಾರ್ಪಣೆ ಮಾಡ್ತಾಯಿದ್ದೆ. ಈಗ ನಾನು ಅಮ್ಮನವರಿಗೆ ಈ ರೀತಿಯಲ್ಲಿ ತಿನ್ನಿಸ್ತಾ ಇದ್ದೀನಿ. ಯಾಕೆ ಅಂದರೆ ದೇವತೆಗಳು ನಮ್ಮನ್ನು ಎಷ್ಟು ಸಂತೋಷವಾಗಿ ನೋಡ್ಕೊಳ್ತಾ ಇರ್ತಾರೆ ಅಂದರೆ ಅದು ನಾವು ತಿಳ್ಕೊಂಡಾಗ ಮಾತ್ರ ನಮಗೆ ಗೊತ್ತಾಗುತ್ತೆ. ಅವರ ಒಂದು ಸೇವೆ ಮಾಡೋಕ್ಕೆ ನಮಗೆ ಇಂಥ ಅವಕಾಶ ಕೊಟ್ಟಿರುವಂಥ ದೇವತೆಗಳಿಗೆ ಥ್ಯಾಂಕ್ಸ್ ಹೇಳ್ತಾ ಅವರಿಗೆ ನಾನು ಈ ರೀತಿಯಲ್ಲಿ ಒಂದು ಚಿಕ್ಕ ಅಳಿಲು ಸೇವೆಯನ್ನು ಮಾಡ್ತಾಯಿದ್ದೀನಿ. ಒಂದು ಜನ್ಮದ ತಾಯಿಯೇ ನಮ್ಮನ್ನು ಎಷ್ಟು ಪ್ರೀತಿಸುವಾಗ ಇವಳು ನಮಗೆ ಎಷ್ಟೋ ಜನ್ಮದ ತಾಯಿ ಆಗಿರೋದ್ರಿಂದ ಅವಳ ಸೇವೆ ಮಾಡೋದಕ್ಕೆ ನಮಗೆ ತುಂಬ ಖುಷಿಯಾಗುತ್ತೆ. ನಂತರ ಅಮ್ಮನವ್ರಿಗೆ ಎಲೆ ಅಡಿಕೆಯನ್ನು ಸಹ ನಾನು ಕೊಡಬೇಕು ಅನ್ನಿಸ್ತು. ಅದಕ್ಕೆ ಎಲೆ ಅಡಿಕೆಯನ್ನು ಸಹ ಕೊಡ್ತಾಯಿದ್ದೀನಿ. ನಂತರ ಮಹಾಮಂಗಳಾರತಿಯನ್ನು ಮಾಡಿದೆ. ಹೀಗೆ ಮಹಾಮಂಗಳಾರತಿ ಎಲ್ಲ ಆಯಿತು. ಈ ದೇವಿ ಸಕಲ ವಿಧವಾದ ಸುಖ ಸಂತೋಷ ಸಂಪತ್ತುಗಳನ್ನು ಸರ್ವರಿಗೂ ಪ್ರಾಪ್ತಿ ಮಾಡಲಿ ಅಂತೇಳಿ ಸಂಕಲ್ಪ ಮಾಡಿ ಎಲ್ಲರಿಗೂ ಮಹಾಲಕ್ಷ್ಮಿ ಅನುಗ್ರಹವಾಗಲಿ. ಥ್ಯಾಂಕ್ ಯು.